ನ್ಯಾಯಾಲಯ ಪೆಟೋನ್ತಾನ್ ಶಿನೋವಾತ್ರ ಅವರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ವಜಾಗೊಳಿಸಿದೆ. ಕಾಂಬೋಡಿಯಾ ಸೆನೆಟ್ನ ಅಧ್ಯಕ್ಷರಾಗಿರುವ ಹುನ್ ಸೆನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ವೇಳೆ ಶಿನೋವಾತ್ರ ಅವರು ದೇಶದ ಸಂವಿಧಾನದ ನಿಯಮ ನಿಬಂಧನೆ ಉಲ್ಲಂಘಿಸಿರುವ ಕಾರಣ ನ್ಯಾಯಾಲಯ ಈ ಕ್ರಮವನ್ನ ಜರುಗಿಸಿದೆ. ಇದರಿಂದ ವರ್ಷದ ಹಿಂದಷ್ಟೇ ಪ್ರಧಾನಿ ಹುದ್ದೆಗೇರಿದ್ದ ಪೆಟೋನ್ತಾನ್ ಶಿನೋವಾತ್ರ ಅವರು ಅಧಿಕಾರಾವಧಿ ಪೂರ್ಣವಾಗುವ ಮೊದಲೇ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದಂತಾಗಿದೆ. ಹುನ್ ಸೆನ್ ಜತೆಗಿನ ಶಿನೋವಾತ್ರ ಅವರ ದೂರವಾಣಿ ಸಂಭಾಷಣೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಲು ಜುಲೈ 1ರಂದು ನ್ಯಾಯಾಲಯ ಸಮ್ಮತಿಸಿತ್ತು. ಅಂದೇ ಶಿನೋವಾತ್ರ ಅವರನ್ನ ಅಮಾನತುಗೊಳಿಸಿ ಉಪಪ್ರಧಾನಿ ಫುಮಾನ್ ಅವರಿಗೆ ಹಂಗಾಮಿ ಅಧಿಕಾರವನ್ನ ನೀಡಿತ್ತು. ಫುಮಾನ್ ನೇತೃತ್ವದ ಸಂಪುಟವು ಹಂಗಾಮಿ ಸರ್ಕಾರವಾಗಿ ಅಧಿಕಾರದಲ್ಲಿ ಇರುವ ನಿರೀಕ್ಷೆ ಇದೆ. ಜತೆಗೆ ಇದೇ ಸಂಪುಟವು ಸಂಸತ್ತನ್ನ ವಿಸರ್ಜಿಸಿ ಹೊಸದಾಗಿ ಚುನಾವಣೆ ನಡೆಸಲು ಅವಕಾಶವನ್ನ ನೀಡಬಹುದಾಗಿದೆ. ಹುನ್ ಸೆನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆಯಲ್ಲಿ ಪೆಟೋನ್ತಾನ್ ಶಿನೋವಾತ್ರ ಬಹಳ ಆತ್ಮೀಯವಾಗಿ ಮಾತನಾಡಿದ್ರು. ಅಲ್ಲದೆ ಅವರೊಂದಿಗೆ ರಾಷ್ಟ್ರೀಯ ಭದ್ರತೆ ಕುರಿತಾಗಿ ವಿಚಾರಗಳನ್ನ ಚರ್ಚಿಸುವುದು ಮಾತ್ರವಲ್ಲದೆ ಥಾಯ್ಲೆಂಡ್ನ ಸೇನಾ ಜನರಲ್ ಬಗೆಗಿನ ಅಸಮಾಧಾನದ ಬಗ್ಗೆಯೂ ಹೇಳಿಕೊಂಡಿದ್ರು. ಈ ಸಂಭಾಷಣೆಯ ಆಡಿಯೋ ಸೋರಿಕೆಯಾಗುತ್ತಿದ್ದಂತೆಯೇ ಪೆಟೋನ್ತಾನ್ ಶಿನೋವಾತ್ರ ಅವರ ರಾಜೀನಾಮೆಗೂ ಒತ್ತಡ ಹೆಚ್ಚಾಗಿದೆ.